ಈ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ಇದಕ್ಕೆ ಅಂತ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಸುದ್ದಿಗೋಷ್ಠಿಗಾಗಿ ಇಲ್ಲಿ ಒಟ್ಟಾಗಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಪರಶುರಾಮ ಥೀಮ್ ಪಾರ್ಕ್ನ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು, ನ್ಯಾಯಾಲಯದ ವಿಡಿಯೋಗಳನ್ನು ಟ್ರಿಮ್ ಮಾಡಿ ಅವರಿಗೆ ಬೇಕಾದ ರೀತಿಗಳಲ್ಲಿ ಅದನ್ನು ವೈರಲ್ ಮಾಡುವಂಥದ್ದು, ಅರ್ಧ ಸುಳ್ಳನ್ನು ಜನರಿಗೆ ಬಡಿಸಿ ಅದರ ಒಂದು ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಷಡ್ಯಂತ್ರ ಕಾರ್ಕಳದಲ್ಲಿ ನಡೀತಾ ಇದೆ. ಈ ಎಲ್ಲ ವಿದ್ಯಮಾನಗಳು ನಡೆದಿತ್ತು, ನಾವೇನು ಉತ್ತರಿಸಲಿಲ್ಲ. ಕಳೆದ ಒಂದು ವಾರದ ಹಿಂದೆ ಮಾಧ್ಯಮದ ಮುಂದೆ ಕಾರ್ಕಳದ ಮುಖಂಡರೊಬ್ಬರು ಹೇಳಿಕೆಯನ್ನು ನೀಡ್ತಾರೆ. ಕಾರ್ಕಳದ ಶಾಸಕರನ್ನ ಧಾರ್ಮಿಕ ಕೇಂದ್ರಗಳಿಗೆ ಬಹಿಷ್ಕರಿಸಬೇಕಂತ ಹೇಳಿ. ಈ ರೀತಿಯಲ್ಲಿ ಬಹಿಷ್ಕರಿಸುವ ಮಾತುಗಳನ್ನು ಹೇಳುವುದಲ್ಲ, ನೀವೊಮ್ಮೆ ಮಾಡಿ ತೋರಿಸಿ, ಅದಕ್ಕೆ ತಕ್ಕ ಉತ್ತರವನ್ನ ಕಾರ್ಕಳದ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ನೀಡ್ತಾರೆ ಅಂತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪರಸ್ಪರ ತೇಜೋವಧೆ ಮಾಡುವ ರಾಜಕಾರಣಗಳು ಹೆಚ್ಚಾಗ್ತಿದೆ. ಒಂದು ರಾಜಕಾರಣ ಕ್ಷೇತ್ರಗಳಲ್ಲಿ ವಿಚಾರಗಳಲ್ಲಿ ತರ್ಕ, ವಿಚಾರ ವಿಮರ್ಶೆ ಇದೆಲ್ಲವೂ ಸಹಜ. ಆದರೆ ಇವತ್ತು ಏನಾಗಿದೆ ಅಂತ ಕೇಳಿದರೆ, ಒಬ್ಬ ವ್ಯಕ್ತಿ ಮಾತಾಡಿದ ಕೂಡಲೇ ಅವ ಯಾವುದೇ ವರ್ಗದವರಿರಲಿ ಅವನನ್ನು ವೈಯಕ್ತಿಕವಾಗಿ ವಧೆ ಮಾಡುವಂಥದ್ದು, ಅನಂತರ ಅವನ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಿ ಅವನ ವಿಚಾರಗಳನ್ನು ಇಡೀ ಸಮಾಜದಲ್ಲಿ ಹರಡಿ ಅವನ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಪ್ರಕ್ರಿಯೆಗಳು ನಡೀತದೆ. ಈಗ ಕಾರ್ಕಳ ಕೂಡ ಇದರಿಂದ ವಿಮುಖ ಆಗಿಲ್ಲ. ಯಾಕಂದರೆ ಕಾರ್ಕಳದಲ್ಲಿ ಕೂಡ ಇಂತಹ ಒಂದು ಬೆಳವಣಿಗೆಗಳು ಆರಂಭ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಮಗಾರಿಗಳಿಗೆ ಪೂರಕವಾಗಿ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು, ಅನಂತರ ವೈಯಕ್ತಿಕ ವಿಚಾರಗಳ ಬಗ್ಗೆ ಒಂದು ವ್ಯಕ್ತಿಯನ್ನು ತೇಜೋವಧೆ ಮಾಡುವಂಥದ್ದು, ಇದು ಯಾವುದೇ ಪಕ್ಷ ಇರಲಿ, ಎರಡೂ ಪಕ್ಷಗಳು ಕೂಡ ಮಾಡ್ತಾ ಇವೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಸ್ವಯಂ ಟೈಮ್ಸ್ BJP ಯುವ ಮೋರ್ಚಾದ ಅವರ ಜೊತೆ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದೆ. BJP ಯುವ ಮೋರ್ಚಾದವರು ಕಾರ್ಕಳದಲ್ಲಿ ಆಗುತ್ತಿರುವ ವಿಚಾರಗಳ ಬಗ್ಗೆ ತಮ್ಮ ಮಾಹಿತಿಯನ್ನು ನೀಡಲಿಕ್ಕಾಗಿ ಬಂದಿದ್ದಾರೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ ಹಾಗೂ ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷರಾದ ರಾಕೇಶ್ ಶೆಟ್ಟಿ ಅವರು ಇವತ್ತು ನಮ್ಮ ಮಾಧ್ಯಮದ ಮುಂದೆ ಬಂದಿದ್ದಾರೆ. ನಮಸ್ಕಾರ. ನೋಡಿ, ಈಗ ತಾವು ಕೆಲವು ವಿಚಾರಗಳ ಬಗ್ಗೆ ವೈಯಕ್ತಿಕ ತೇಜೋವಧೆ ಬಗ್ಗೆ ಹೇಳಿದ್ದೀರಿ. ಈಗ ಎರಡೂ ಪಕ್ಷಗಳು ಕೂಡ ತೇಜೋವಧೆ ಮಾಡ್ತಿದ್ದಾವೆ. ಈಗ ನಿಮ್ಮ ಅಭಿಪ್ರಾಯಗಳೇನು? ಇಲ್ಲ, ತೇಜೋವಧೆ ನಾವು ನಮ್ಮ ಪಕ್ಷದವರು ಎಲ್ಲೂ ಕೂಡ ಎಲ್ಲೇ ಮೀರಿ ಮಾಡಿಲ್ಲ. ಯಾರನ್ನು ಅಪಹಾಸ್ಯವಾಗಿ ಮಾತಾಡೋದು, ಯಾರ ಕುಟುಂಬದ ಬಗ್ಗೆ ಮಾತಾಡೋದು, ಒಬ್ಬಳು ನಮ್ಮ ಕಾರ್ಯಕರ್ತೆ ಒಬ್ಬರು ಪ್ರತಿಭಟನೆ ಹೋದರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ತುಚ್ಛವಾಗಿ ನೀಚವಾಗಿ ಮಾತಾಡುವಂಥದ್ದು, ನಮ್ಮ ಒಬ್ಬ ಪದಾಧಿಕಾರಿಯ ಫೋಟೋವನ್ನು ಹಾಕಿ ವಿಚಿತ್ರವಾಗಿ ಅವನು ಬಿಂಬಿಸುವಂಥದ್ದು ಕಾರ್ಯ ನಾವು ಇವತ್ತುವರೆಗೂ ಎಲ್ಲೂ ಕೂಡ ಮಾಡಿಲ್ಲ. ಯಾವ ಅಕೌಂಟುಗಳಿಂದ ಕೂಡಲಾಗಲಿ, ಯಾರ ಹೇಳಿಕೆಗಳಿಂದ ಕೊಳ್ಳಿ ನಾವು ಎಲ್ಲೇ ಮೀರಿ ಎಲ್ಲೂ ಕೂಡ ಮಾತಾಡಿಲ್ಲ. ಅದನ್ನೆಲ್ಲದೂ ಮಾಡುವವರು ಅವರು. ಇದಕ್ಕೆ ಅವರು ಇವತ್ತು ಶುರು ಮಾಡಿದ್ದಾರೆ ಅಂತಾದರೆ ಇದು ಎಲ್ಲಿಗೆ ಹೋಗೋದಕ್ಕೆ ಮುಟ್ಟ ಅಂತ ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ರಾಜಕೀಯವನ್ನು ರಾಜಕೀಯವಾಗಿ ಮಾಡಬೇಕು. ಈ ರೀತಿಯ ಚಿಲ್ಲರೆ ರಾಜಕಾರಣವನ್ನು ಅವರು ಬಿಟ್ಟು ಒಂದು ಒಳ್ಳೆಯ ರಾಜಕಾರಣಕ್ಕೆ ಅವರು ಒಂದು ಮಾದರಿ ಆಗಬೇಕು ಅಂತ ಈ ಮೂಲಕ ಹೇಳ್ತಿದ್ದೇನೆ. ನೋಡಿ ರಾಕೇಶ್ರೇ, ಈಗ ಒಂದು ಅಭಿವೃದ್ಧಿ ಕಾಮಗಾರಿ ಆದಾಗ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ, ವಿಚಾರಗಳ ಬಗ್ಗೆ ವಿಮರ್ಶೆ ಸಹಜ. ಯಾಕಂದರೆ ಅದು ಆಗಲೇಬೇಕು. ಯಾಕಂದರೆ ಯಾರು ಆಡಳಿತಾತ್ಮಕವಾಗಿ ಪಕ್ಷದಲ್ಲಿರ್ತಾರೆ ಆಗ ವಿರೋಧ ಪಕ್ಷ ಇರುವಂಥದ್ದು, ಅದನ್ನು ತೋರಿಸ್ಕೊಳ್ಳಿಕ್ಕಿರುವಂಥದ್ದು. ಆದರೆ ನಿಮ್ಮ ವಿಚಾರಗಳು ಅದು ವೈಯಕ್ತಿಕವಾಗಿ ಹೋದಾಗ ಅದು ರಾಜಕೀಯ ವಿಚಾರ ಆಗಿ ಉಳಿಯೋದಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಕಾರ್ಕಳದ ವಿಧಾನಸಭಾ ಮತದಾನ ನಡೆದ ನಂತರ ಕಾರ್ಕಳದಲ್ಲಿ ರಾಜಕೀಯ ವಿದ್ಯಮಾನಗಳು ಮೊದಲು ಒಂದು 20-30 ವರ್ಷಗಳ ಹಿಂದೆ ರಾಜಕೀಯ ಹೇಗೆ ನಡೀತಾ ಬಂದಿದೆ ಕಾರ್ಕಳದಲ್ಲಿ ಹಾಗೆ ಇಲ್ಲ. ಯಾಕಂತೇಳಿದರೆ ನಾವು ಕಾರ್ಕಳದಲ್ಲಿ ಕಾಂಗ್ರೆಸ್ನಲ್ಲಿ ಸರಳ ಸಜ್ಜನರಾದಂಥ ಗೋಪಾಲ್ ಭಂಡಾರಿ ಅವರ ರಾಜಕೀಯವನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇವತ್ತಿಗೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಯಾವ ರೀತಿಯ ರಾಜಕೀಯ ಮಾಡ್ತಿದ್ದಾರೆ, ವಿಧಾನಸಭಾ ಮತದಾನ ನಡೆದ ನಂತರ ಸೋಲನ್ನು 2 ವರ್ಷ ಆದರೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ನ ಮುಖಂಡರುಗಳಿಂದ. ಯಾಕಂತ ಹೇಳಿದರೆ ದಿನದಿಂದ ದಿನಕ್ಕೆ ಒಂದು ಸುಳ್ಳು ಅಪಪ್ರಚಾರಗಳು, ಹೊಸ ಅಪಪ್ರಚಾರಗಳು, ಹೊಸ ಸುಳ್ಳುಗಳು. ಯಾಕಂತ ಹೇಳಿದರೆ ಜನರನ್ನು ಒಟ್ಟಾರೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಕಾರ್ಕಳದ ಕಾಂಗ್ರೆಸ್ ಮಾಡ್ತಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ
ಪರಶುರಾಮನ ವಿಚಾರ ನಡೀತಾ ಇದೆ. ಅದರ ನಂತರ ನಮ್ಮ BJPಯ ಕಾರ್ಯಕರ್ತರಾಗಿ ಯಾರು ಬಿಂಬಿಸಿಕೊಂಡಿದ್ದಾರ ಅವರಿಗೆ ನಿರಂತರವಾಗಿ ಅವರ ವ್ಯಾಪಾರಗಳಿಗೆ ಅವರ ವೈಯಕ್ತಿಕ ತೇಜೋವಧೆ ಮಾಡುವಂಥ ಕೆಲಸ ಕಾರ್ಕಳದ ಕಾಂಗ್ರೆಸ್ನಿಂದ ನಡೀತಾ ಇದೆ. ಕಾರ್ಕಳದ ಕಾಂಗ್ರೆಸ್ ಅಂತ ಹೇಳೋದಿಲ್ಲ ನಾನು, ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರಿಂದ ಕೆಲವು ಮುಖಂಡರುಗಳಿಂದ ನಡೀತಾ ಇದೆ. ಯಾಕಂತ ಹೇಳಿದರೆ ಅಪ್ಪಟ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಸಿದ್ಧಾಂತವನ್ನು ಯಾವಾಗ ಕಾಂಗ್ರೆಸ್ಸಿಗೆ ಇಲ್ಲಿ ನೆಲೆಯೇ ಇರಲಿಲ್ವೋ ಅವತ್ತು ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು ಸುಮ್ಮನಿದ್ದಾರೆ. ಅವರು ನೋಡ್ತಾ ಇದ್ದಾರೆ ಇವರದ್ದು ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಅವರು ಪಕ್ಷಕ್ಕೋಸ್ಕರ ಎಲೆಕ್ಷನ್ ಬಂದಾಗ ಕೆಲಸ ಮಾಡ್ತಾರೆ. ನಾವು ಹಾಗೆ ಮೊದಲು ನಮ್ದು ಹೇಗಿತ್ತು ಅಂತ ಹೇಳಿದರೆ ಎಲೆಕ್ಷನ್ಗೋಸ್ಕರ ನಾವು ಕೆಲಸ ಮಾಡ್ತೇವೆ, ಅದರ ನಂತರ ರಾಜಕೀಯ ಇರುವುದಿಲ್ಲ, ಎಲೆಕ್ಷನ್ನ ರಾಜಕೀಯ ಮತ್ತೆ ಆ 4 ವರ್ಷ ಇರುವುದಿಲ್ಲ, ಮತ್ತೆ ರಾಜಕೀಯ ಬೇರೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಳ್ಳೆ ರೀತಿಯಲ್ಲಿ ಇದ್ವಿ. ಆದರೆ ಕಾರ್ಕಳದಲ್ಲಿ ಇವತ್ತಿಗೆ ಏನು ಪರಿಸ್ಥಿತಿ ಆಗಿದೆ ಅಂತ ಹೇಳಿದರೆ ಈ ಅಪಪ್ರಚಾರ, ಈ ರಾಜಕೀಯ ವೈಷಮ್ಯ ಎಷ್ಟು ಬೆಳೆದಿದೆ ಅಂತ ಹೇಳಿದರೆ ಒಬ್ರಿಗೊಬ್ರು ಕುತ್ಕೊಂಡು ಎಲ್ಲಾದರೂ ಸಿಕ್ಕಿದ್ರೆ ಮಾತನಾಡಿದ್ರು ಕಷ್ಟ. ಮೂರನೇವ ನೋಡಿದವ ಇದು ಹೇಗೆ ಅಡ್ಜಸ್ಟ್ಮೆಂಟ್ ಹಾಗೆ ಹೀಗೆ ಮಾಡುವಂಥ ಒಂದು ವಿಚಾರಗಳು ಕಾರ್ಕಳದಲ್ಲಿ ನಡೀತಾ ಇದೆ. ಇದೆಲ್ಲ ವಿಚಾರಗಳ ಮುಂದುವರಿದ ಭಾಗವಾಗಿ ಮೊನ್ನೆ ಕಾಂಗ್ರೆಸ್ನ ಮುಖಂಡರೊಬ್ಬರು ಹೇಳಿಕೆಯನ್ನು ನೀಡ್ತಾರೆ, ಇಲ್ಲಿ ಕಾರ್ಕಳದ ಶಾಸಕರನ್ನು ಧಾರ್ಮಿಕ ಕೇಂದ್ರಗಳಿಗೆ ಬಹಿಷ್ಕರಿಸಬೇಕಂತ ಹೇಳಿದರೆ ಇವರು ಒಂದು ಸ್ವಲ್ಪ ತಿಳ್ಕೊಳ್ಬೇಕು. ಕಾರ್ಕಳದ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಅದೆಷ್ಟೋ ಧರ್ಮದ ಬಗ್ಗೆ ಒಂದು ಹೋರಾಟಗಳಿಗೆ ಜೀವ ತುಂಬಿದವರು, ಎಷ್ಟೋ ದತ್ತಪೀಠದ ಹೋರಾಟದಿಂದ ಹಿಡಿದು ಕಾರ್ಕಳದಲ್ಲಿ ಮಾರುಗುಡಿಯ ಒಂದು ಆಗಬೇಕಾದ್ರೆ ಇವರು ಒಂದು ಮಿನಿಸ್ಟರ್ ಆದ ನಂತರ ಮೊದಲ ಕೆಲಸ ಮಾಡಿದ್ದೇನಂತ ಹೇಳಿದರೆ ಕಾರ್ಕಳದ ಮಾರುಗುಡಿಯ ಒಂದು ಜೀರ್ಣೋದ್ಧಾರದ ಕೆಲಸ. ಅಂಥ ಕೆಲಸ ಮಾಡಿದವರನ್ನು ನೀವು ಬಹಿಷ್ಕರಿಸಬೇಕಂತ ಹೇಳಿದರೆ ನಾನು ಇವರಿಗೆ ಪ್ರಶ್ನೆ ಮಾಡ್ತೇನೆ. ಮತ್ತೊಂದು ಏನಂತ ಹೇಳಿದರೆ ಇವರು ಬಹಿಷ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ, ಬಹಿಷ್ಕಾರ ಮಾಡೋದು ಮಾತ್ರ ಹೇಳುವುದಲ್ಲ, ನೀವು ಅದನ್ನು ಮಾಡಿ ತೋರಿಸಿ. ಅದರ ನಂತರ BJP ಯುವ ಮೋರ್ಚಾ ಕಾರ್ಕಳ ಅದಕ್ಕೆ ತಕ್ಕ ಉತ್ತರವನ್ನು ನೀಡ್ತದಂತ ಈ ಮಾಧ್ಯಮದ ಮೂಲಕ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.